ಎಷ್ಟೋ ಜನ ಸರ್, ತುಂಬಾ ಜನ ಶಿಕ್ಷಕರಾದರೂ ಆಗಿರ್ಬೋದು ಅಥವಾ ಯಾರೇ ಆಗಿದ್ರು ಕೂಡ ಒಂದಷ್ಟು ಜನ ಮಾರ್ಗದರ್ಶನ ನೀಡ್ತಾರೆ, ಹೌದು. ಆದ್ರೆ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ಯಾವ್ದು ಇರಲ್ಲ. ಆದ್ರೆ ನೀವು ಪ್ರಮುಖವಾಗಿ ಆರ್ಥಿಕವಾಗಿ ಹಿಂದುಳಿದಂತವರು, ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮ ಓದಿದಂತಹ ವಿದ್ಯಾರ್ಥಿಗಳನ್ನೇ ಅತಿ ಹೆಚ್ಚಾಗಿ ಗಮನ ಹರಿಸ್ತಿದ್ದೀರಾ. ಅದ್ರ ಜೊತೆಗೆ ಒಂದಷ್ಟು ಏನಪ್ಪಾ ಅಂದ್ರೆ ಅವಾಗ ಆರ್ಥಿಕವಾಗಿ ಕೂಡ ಅವರ ಏನಿರುತ್ತೆ ಫೈನಾನ್ಷಿಯಲ್ ಅನ್ನುವಂಥ ವಿಚಾರವಾಗಿ ಅರ್ಥ ಮಾಡ್ಕೊಂಡು ಅವರಿಗೆ ಒಂದಷ್ಟು ಕೋಚಿಂಗ್ ಕೂಡ ಕೊಡ್ತಾ ಇದ್ದೀರಾ. ಯಾಕೆ ಅನ್ನಿಸ್ತು ಸರ್ ನಿಮಗೆ ಈ ತರ ಮಾಡಬೇಕು ಅಂತ? ಯಾಕೆ ಅನ್ನಿಸ್ತು? ಈಗ ಮೊದಲನೇದಾಗಿ ನೋಡಿ, ನಾನು ಒಂದು ಗ್ರಾಮೀಣ ಭಾಗದಿಂದ ಬಂದಂಥವನು. ಈಗ ನಾವು ಓದುವಾಗ ನಮಗೆ ಯಾವ ಮಾರ್ಗದರ್ಶನ ಇದ್ದಿರಲಿಲ್ಲ. ಸಿಂಪಲ್ ಆಗಿ SSLC ಮಾಡಿದ್ವಿ, ಆಮೇಲೆ PUC ಮಾಡಿದ್ವಿ, ಆಮೇಲೆ ಡಿಗ್ರಿ ಮಾಡಿದ್ವಿ, ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡಿದ್ವಿ, ಆಮೇಲೆ PhD ಸೇರಿದ್ವಿ. PhD ಮುಗಿಯೋತ್ತಿಗೆ ಮುದುಕನೇ ಆಗ್ಬಿಟ್ವಿ. ಸೊ ಅಂದ್ರೆ ಆ ಥರ ಅಂದ್ರೆ ಮಾರ್ಗದರ್ಶನ ಇದ್ದಿದ್ರೆ ಇನ್ನು ಬೇರೆ ಬೇರೆ ಅವಕಾಶಗಳಿಗೆಲ್ಲ ಹೋಗ್ಬೋದಾಗಿತ್ತು. ಸುಮ್ಮನೆ ಕಣ್ಮುಚ್ಕೊಂಡು ಹೊರಟೋದಂಗೆ ಆಯ್ತು. ಅದಕ್ಕೆ ಸೊ ಇದು ನನಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ, ನಮಗೆ ರೈಟ್ ಟೈಮಲ್ಲಿ ರೈಟ್ ಗೈಡೆನ್ಸ್ ಸಿಗದೇ ಇದ್ದಿದ್ದರಿಂದ, ಸೊ ಇವತ್ತಿನ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತವಾದಂಥ ಗೈಡೆನ್ಸ್ನ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಈ ಫೀಲ್ಡ್ಗೆ ಬಂದಿದ್ದಷ್ಟೇ. ಈಗ ನೋಡಿ, ಉದಾಹರಣೆಗೆ ನೀವು ಹೇಳಿದ್ರಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗಿಂತ, ಈಗ ಕರ್ನಾಟಕ ಸರ್ಕಾರದಿಂದ ಯೋಜನೆಗಳಿದ್ದಾವೆ. ಈಗ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಧಾರ್ಮಿಕ ಅಲ್ಪಸಂಖ್ಯಾತರ ಇಲಾಖೆಯಿಂದ ಈಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದುವಂಥವ್ರಿಗೆ ಫ್ರೀ ಟ್ರೈನಿಂಗ್ ಕೊಡುವಂಥ ಸಿಸ್ಟಮ್ ಇದೆ. ಒಂದು PETC ಅಂತ ಒಂದಿದೆ, ಈಗ IGCC ಅಂತ ಮಾಡಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ವರ್ಷಕ್ಕೊಂದ್ಸರಿ. UPSCಗೆ ಬೇರೆ, KPSCಗೆ ಬೇರೆ, ಗ್ರೂಪ್ ಸಿಗೆ ಬೇರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ಈ ಥರದಕ್ಕೆ ಬೇರೆ ಬೇರೆ ರೈಲ್ವೆ ರಿಕ್ರೂಟ್ಮೆಂಟ್, ಈ ಥರದಕ್ಕೆಲ್ಲ ಬ್ಯಾಂಕ್ ಆಫೀಸರ್ಸ್ಗೆಲ್ಲ ಎಕ್ಸಾಮ್ ಕಾಲ್ ಮಾಡ್ತಿರ್ತಾರೆ. ಇದು ತುಂಬ ಒಂದು ರೀತಿ ವರದಾನ, ವಿದ್ಯಾರ್ಥಿಗಳಿಗೆ ವರದಾನ. ಇದನ್ನು ತುಂಬ ಸಾವಿರಾರು ವಿದ್ಯಾರ್ಥಿಗಳು ಬಳಸ್ಕೊತಾ ಇದ್ದಾರೆ. ಈಗೇನೋ ಟೆಕ್ನಿಕಲ್ ಕಾರಣದಿಂದ ಒಂದು 2-3 ವರ್ಷದಿಂದ ಸರಿಯಾಗಿ ಕಾಲ್ ಮಾಡಿಲ್ಲ, ಅಲ್ಲೂ ಸಹಿತ ಎಕ್ಸಾಮ್ಸ್ ಎಲ್ಲ ಸರಿಯಾಗಿ ನಡೆಸಿಲ್ಲ, ಯಾವುದೋ ಬೇರೆ ರೀಸನ್ ಇರ್ಬೇಕು ಅನ್ಸುತ್ತೆ. ಅದನ್ನೆಲ್ಲ ಬಳಸ್ಕೊಳ್ಳಿ ಅಂತ ನಾನು ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಅಕಾಡೆಮಿನೂ ಸೇರಿದಂಗೆ ಹಲವಾರು ಅಕಾಡೆಮಿಗಳು ಸ್ಕಾಲರ್ಶಿಪ್ ಟೆಸ್ಟ್ ಮಾಡ್ತಿರ್ತಾರೆ. ಸ್ಕಾಲರ್ಶಿಪ್ ಟೆಸ್ಟ್ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಫಸ್ಟ್ ಒಂದು 5-10 ರ್ಯಾಂಕ್ ಬರೋರಿಗೆ ಫ್ರೀ ಕೊಡ್ತಾರೆ, ನಾವು ಕೊಡ್ತೀವಿ ಆ ಥರ. ಆಮೇಲೆ ಇವನ್ ಕಡಿಮೆ ಮಾರ್ಕ್ಸ್, ಸಪೋಸ್ 35% ಮೇಲ್ ತಗೊಂಡಂಥವ್ರಿಗೆ, ನಮ್ಮ ಟೆಸ್ಟಲ್ಲಿ ಯಾರು ತಗೋತಾರೆ ಅಂಥವ್ರಿಗೆ 50% ಫೀಸ್ ಕನ್ಸೆಷನ್ ಮಾಡ್ತೀವಿ. ಈ ಥರದ್ದೆಲ್ಲ ಇರ್ತದೆ. ಈ ರೀತಿಯ ಒಂದು ಗೈಡೆನ್ಸ್ ಎಲ್ಲ ಕೊಡ್ತಾ ಇದೀವಿ. ಅಂದ್ರೆ ಅವ್ರಿಗೆ ಹೇಳ್ಕೊಡ್ಬೇಕಷ್ಟೇ, ಇಂತಿಂಥ ಜಾಗದಲ್ಲಿ ಇಂತಿಂಥ ಅವಕಾಶಗಳಿದೆ, ಹೋಗಿ ನುಗ್ಗಿ ಅಂತ ಹೇಳ್ಕೊಡ್ಬೇಕು ಅಂತ ಒಂದು ಕೆಲಸನ ಮಾಡ್ತಾ ಇದೀವಿ. ಮತ್ತು ನಾವು ಸಹಿತ ನಮ್ಮ ಅಕಾಡೆಮಿಯಿಂದ ಎಷ್ಟು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಸರ್ವಿಸ್ ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀವಿ.